ಛೀ ಊಸು ಅಂತ ಕಡೆಗಣಿಸಬೇಡ ಮನುಜ. ಊಸು ಬರೀ ಊಸಲ್ಲ, ಅದು ದೇವರು ಕೊಟ್ಟ ಕೂಸು. ಗ್ರಾಸ್ ಅನ್ನುವರು ದಯವಿಟ್ಟು ಈ ವಿಡಿಯೋವನ್ನು ಸ್ಕ್ರಾಲ್ ಮಾಡಿ ಮುಂದೆ ನಡೀರಿ. ಇದು ಊಸು ಬಿಡುವವರಿಗೆ ಹಾಗೂ ಅದರ ದುರಂತಕ್ಕೆ ಒಳಗಾದವರಿಗೆ ಮಾತ್ರ ಮೀಸಲು. ಒಂದು ಪೀಸ್ಫುಲ್ ಡೇ, ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿರ್ತದೆ, ಹೊಟ್ಟೆ ತುಂಬಾ ಊಟ ಮಾಡಿರ್ತೀರಿ, ಫ್ರೆಂಡ್ಸ್ ಜೊತೆ ಚಿಲ್ ಮಾಡ್ತಾ ಇರ್ಬೇಕಾದ್ರೆ ಹೊಟ್ಟೆ ಒಳಗಿಂದ ಒಂದು ಗುಳ್ಳೆ ಎದ್ದು ಹೇಳ್ತದೆ, ಹಲೋ ನನ್ಗೆ ಬರ್ಲಿಕ್ಕೆ ಉಂಟು. ಆಗ ನಿಮ್ಮ ಬ್ರೈನ್ ನೋ 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 ಈಗ ಬರ್ಬೇಡ, ಎಲ್ಲರ ಮುಂದೆ ಮರ್ಯಾದೆ ಹೋಗ್ತದೆ ಅಂತ ಹೇಳುವಷ್ಟರಲ್ಲಿ ನಿಮ್ಮ ಸ್ಟಮಕ್ ಬ್ರೋ ನಾನ್ ನಿನ್ನ ಹತ್ರ ಪರ್ಮಿಷನ್ ಕೇಳಲಿಕ್ಕೆ ಬಂದದಲ್ಲ, ನಾನು ಲೈವ್ ಹೋಗ್ತಾ ಇದ್ದೇನೆ ಅಂತ ಹೇಳಿ. ಇಂಥ ಸಿಚುವೇಶನ್ ಜನಸಾಗರ ಇರುವಾಗವೇ ಆಗುದು. ದೇವರೇ ಪ್ಲೀಸ್ ಒಂದು 5 ನಿಮಿಷ ಹೋಲ್ಡ್ ಮಾಡುವ ಶಕ್ತಿ ಕೊಡು ನನಗೆ, ಹೇಗಾದ್ರೂ ಮಾಡಿ ವಾಶ್ರೂಮ್ ಹುಡುಕಿ ಅಲ್ಲಿ ಹೋಗಿ ಬಿಡ್ತೇನೆ, ಇಲ್ಲದಿದ್ರೆ ಇಲ್ಲಿದ್ದವರೆಲ್ಲ ಮತ್ತೆ ಕೆಟ್ಟುವರು. ಛೀ ಘಾಟ್ ಪೂಕಿ. ನಿನ್ನದು ಬಾರಿ ಗಂಧ ಅಲ್ಲ, ಕಾಫ್ ಮಾಡ್ತಾ ಬಿಡುವಂತದ್ದು. ಕಂಗ್ರಾಚುಲೇಷನ್ಸ್, ಯು ಹ್ಯಾವ್ ಜಸ್ಟ್ ರಿಮಿಕ್ಸ್ಡ್ ಯೋರ್ ಕಾಫ್. ಲೈಫ್ ಅಲ್ಲಿ ಮ್ಯಾಕ್ಸಿಮಮ್ ಮೋಸ ಮಾಡುವವರು ಯಾರು ಗೊತ್ತುಂಟಾ? ಊಸು. ಎಂತ ಸಾಗ್ಲಿ ಬಿಡುದೇ ಇಲ್ಲ ಅಂತ ಹೇಳಿ ನೀವು ಕಟ್ಟಿ ನಿಂತಿದ್ದೀರಿ ಅಂತ ಅನ್ಕೊಳ್ಳಿ, ಆಗ ಆ ಇಡೇಯಿಂದೊಂದು ಪಾಸ್ ಆಗ್ತದೆ, ಇಲ್ಲಿ ಪಾಸ್ ಆದಾಗೆ. ಮೋಸ್ಟ್ ಎಂಬ್ಯಾರಸಿಂಗ್ ಒನ್. ಇಂಥ ಕೇಸಸ್ ನೀವು ಹೈಯೆಸ್ಟ್ ಆಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಆದ್ರೆ ಬೆಚ್ಚಾಗುದಂತ ಗೊತ್ತುಂಟಾ? ತಾವು ಬಿಡುದು, ಪಕ್ಕದವರನ್ನು ನೋಡುದು. ಅಂದ್ರೆ ಇವರು ಕುಂಡೆ ಬಾಡಿಗೆ ಕೊಟ್ಟಿದಾರಲ್ಲ, ಈ ಕ್ಲೋಸ್ಡ್ ರೂಮ್ ಪೂಕಿ ಉಂಟಲ್ಲ, ಅದು ಭಯಂಕರ ಡೇಂಜರಸ್. ಅದ್ರಲ್ಲಿ ನೀವು ಉಳಿಯುವುದು ಚಾನ್ಸೇ ಇಲ್ಲ, ಡೈರೆಕ್ಟ್ ಕೋಮಾ. ಕೆಲವೊಮ್ಮೆ ನಮ್ಮ ಗ್ರಾಚಾರಕ್ಕೆ ನಾವು ಕೂತ ಚೇರಿಂದ ಸೌಂಡ್ ಬರ್ಲಿಕ್ಕೆ ಉಂಟು. ಆ ಸೌಂಡ್ ನಮ್ಮ ಊಸಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಒಂದು 10 ಸರಿ ನಾವು ಚೇರ್ ಅನ್ಸ ಹೇಳಿದ್ದು ನೋಡ್ತೇವೆ. ಅಂದ್ರೆ ಪಕ್ಕದವರಿಗೆ ಕನ್ವಿನ್ಸ್ ಆಗ್ಬೇಕಲ್ಲ ನಮ್ಮ ಇನ್ನೋಸೆನ್ಸ್. ಲಿಫ್ಟ್ ಒಳಗೆ ಜೋರ್ ಬಂತು ಅಂತ ಅನ್ಕೊಳ್ಳಿ, ಯಾರಿಲ್ಲ ಅಂತ ಹೇಳಿ ನೀವು ಬಿಟ್ರಿ, ವೆರಿ ನೆಕ್ಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಗ್ರಾಚಾರಕ್ಕೆ ಒಬ್ಬ ನುಗ್ತಾನೆ. ಸಡನ್ಲಿ ಇಲ್ಲಿ ಎಸ್ಕೇಪ್ ರೂಟೇ ಇಲ್ಲ, ನೀವೇ ಅಂತ ಗೊತ್ತಾಗ್ತದೆ. ಕಂಗ್ರಾಚುಲೇಷನ್ಸ್ ಹಿಟ್ಲರ್, ಯು ಹ್ಯಾವ್ ಕ್ರಿಯೇಟೆಡ್ ಅ ಗ್ಯಾಸ್ ಚೇಂಬರ್. ಇನ್ನು ಕೆಲವರು ಇರ್ತಾರೆ, ಬಿಡ್ತಾರೆ ಮತ್ತೆ ರಪರಪ ಮೂಸುದು. ಅಂದ್ರೆ ಇವರ ಮಂಡೆಯಲ್ಲಿ ಇವರು ಮೂಸಿದಷ್ಟು ಬೇಗ ಖಾಲಿ ಆಗ್ತದೆ ವಾಸನೆ ಅಂತ ಹೇಳಿ. ಎಂತದ ಖಾಲಿ ಆಗ್ಲಿಕ್ಕೆ ಎಂತದ್ದು ಚಿಪ್ಸ? ಎಷ್ಟೋ ಊಸಿನಲ್ಲಿ ಆಹಾರ ತಿಂದ ವಿವರಣೆ ಕೂಡ ಇರ್ತದೆ. ಅಂದ್ರೆ ನೀವು ಬಿರಿಯಾನಿ ತಿಂದು ಬಿಟ್ರೆ ಸಹ ಗೊತ್ತಾಗ್ತದೆ, ಬೂತಾಯಿ ತಿಂದು ಬಿಟ್ರೆ ಸಹ ಗೊತ್ತಾಗ್ತದೆ. ಕೆಲವರು ಇರ್ತಾರೆ, ಒಂದೇ ಮನೇಲಿ ಇರ್ತಾರೆ, ಆದ್ರೆ ಸಹ ಒಬ್ಬರ ಪೂಕಿ ಒಬ್ಬರು ಕೇಳಿರುದಿಲ್ಲ. ಅಲ್ಲ, ನಮ್ದು ಒಂದೇ ಕ್ವಶನ್ ನಿಮ್ಮ ಹತ್ರ, ನೀವು ಬಿಡ್ತೀರಲ್ಲ? ವೈಲ್ ಐ ವಾಸ್ ಆನ್ ಅ ಡೇಟ್, ನನ್ನ ಪಾರ್ಟ್ನರ್ ಕಂಟ್ರೋಲ್ ತಪ್ಪಿ ಊಸು ಬಿಟ್ಟಿದ್ದಾನೆ. ಈಗ ನಾನು ಕಾಫಿ ತೆಗೆದು ಬಾಯಲ್ಲಿ ಇಟ್ಟದಷ್ಟೇ ಇವನ ಘಾಟಿಗೆ ನಂಗೆ ಉಗಿಲಿಕ್ಕೂ ಅಲ್ಲ ನುಂಗ್ಲಿಕ್ಕೂ ಅಲ್ಲ. ಇವ ಬ್ಯಾವರ್ಸಿ ನನ್ನ ಹತ್ರ ಕೇಳುದು, ಹೌ ಇಸ್ ದ ಕಾಫಿ ಅಂತೆ. ಬೋಳಿ ಮಗ, ಫಸ್ಟ್ ಕೇಳ ನಾನು ಬದುಕಿದ್ದೇನಂತ. ಯೋಗ ಕ್ಲಾಸ್ ಅಲ್ಲಿ ರಿಲೀಸ್ ಆಗುವಷ್ಟು ಊಸು ಬೇರೆ ಎಲ್ಲಿ ಕೂಡ ರಿಲೀಸ್ ಆಗುದಿಲ್ಲ. ಇಟ್ ಈಸ್ ಲೈಕ್ ಅ ಊಸು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದ್ದಾಗೆ. ದ ಮೋರ್ ಯು ಸ್ಟ್ರೆಚ್, ದ ಮೋರ್ ಫಾರ್ಟ್ ರಿಲೀಸಸ್. ಯಾರಿಗೆ ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ, ಟ್ರಸ್ಟ್, ಭರವಸೆ ಎಲ್ಲ ಇರ್ತದೆ ನೋಡಿ, ಅವರು ಮಾತ್ರ ನಿಮ್ಮ ಎದುರಲ್ಲಿ ಬಿಡುದು. ಮಿಕ್ಕಿದವರೆಲ್ಲ ಸೈಲೆಂಟ್ ಪೂಕಿ ಬಿಟ್ಟು ಹೋಗುದು. ಫಿಯರ್ಲೆಸ್ ಪೂಕಿ ಅಂತ ಹೇಳಿದ್ರೆ ಮನೆಯಲ್ಲಿ ಬಿಡುದು, ಫುಲ್ ಸೌಂಡ್ ಇರ್ತದೆ. ನಿಮ್ಮ ಕುಂಡೆಯ ಪದರಗಳಿಂದ ಹೊರಡುವಂತಹ ರಾಕ್ಷಸನ ರೇಂಜ್ ಹೇಗಿರ್ತದೆ ಅಂತ ಹೇಳಿದ್ರೆ, ಇಡೀ ನಿಮ್ಮ ಮನೆಯ ಕರ್ಟನ್ ಅಲ್ಲಾಡ್ತಾ ಇರ್ತದೆ ಭೂಕಂಪ ಆದಾಗೆ. ಅಂದ್ರೆ ನಿಮ್ಮದೇ ರಾಜ್ಯ ಅಲ್ಲ. ಇನ್ನು ಕೆಲ ಉಂಟು, ನನ್ನ ಹೇಟೆಸ್ಟ್ ಸ್ಟಕ್ ಪೂಕಿ. ಇದು ಹೇಗೆ ಅಂತ ಹೇಳಿದ್ರೆ, ಸರಿ ಕಟ್ಟಲ್ಲಿ ಹೊರಗೆ ಬರ್ಲಿಕ್ಕಿಲ್ಲ, ಅರ್ಧ ಬರುದು, ಮತ್ತೆ ಗುರುಗುರು ಮಾಡುದು ಹೊಟ್ಟೆಲ್ಲಿ. ಕೆಲವು ಥಿಯೇಟರ್ ಅಲ್ಲಿ ಬಿಡ್ಲಿಕ್ಕೆ ಉಂಟು, ಸರಿ ಆ ಚೀಸ್ ಪಾಪ್ಕಾರ್ನ್, ಕಾರಮಲ್ ಪಾಪ್ಕಾರ್ನ್ ಎಲ್ಲ ತಿನ್ನುದು, ಮತ್ತೆ ಡರ್ಬೂರು ಅಂತ ಬಿಡುದು. ದೇವರಾಣೆ ಹೇಳ್ತಾನೆ, ಇಂಟ್ರೆಸ್ಟಿಂಗ್ ಸೀನ್ ಆಗುವಾಗವೇ ಘಾಟ್ ಬರುದು. ಕೆಲವರು ಬೆಳಗ್ಗೆ ದೇವಸ್ಥಾನಕ್ಕೆ ಬರುದು, ಅಲ್ಲಿ ಬಿಡುದು. ಆ ಕೊಳ್ತೋದ ಕುಂಡೆಯಿಂದೊಂದು ಬಿಡ್ತಾರೆ ಮಾರೆ ಘಾಟ್. ಎಬೆ ನಾನು ಅನ್ಕೊಳ್ಳುದು, ಪಾಪ ಗರ್ಭಗುಡಿಯಲ್ಲಿ ದೇವರು ಸಹ ಹೀಗೆ ನಿಂತವರು ಹೀಗೆ ಮಾಡಿರ್ಬಹುದು ಅಲ್ಲ. ನಾನೊಂದು ಕೇಳುದು, ಅಂದ್ರೆ ನಿಮ್ಗೆ ಆ ಪಾಪ ಪ್ರಜ್ಞೆ ಕಾಣುದಿಲ್ವಾ? ಅಯ್ಯೋ ದೇವರ ಮುಂದೆ ನಾನು ಬಿಟ್ಟಿದ್ದೇನೆ, ದೇವರು ಎಂತ ಅನ್ಕೊಳ್ತಾರೆ ಏನು? ಆಗುದಿಲ್ಲ. ನಿಮ್ಮ ಇಡೀ ಮಾರ್ನಿಂಗ್ ರೂಟೀನೇ ಇನ್ಕಂಪ್ಲೀಟ್ ಇಫ್ ಯು ಡೋಂಟ್ ಸ್ಟ್ರೆಚ್, ಯಾನ್ ಅಂಡ್. ಈ ಓಲ್ಡರ್ ಜನರೇಷನ್ ಇರ್ತದೆ, ಇವರು ಹೇಗೆ ಅಂತ ಹೇಳಿದ್ರೆ ಅವರ ಕುಂಡೆಯನ್ನು ಎತ್ತಿ ಬಿಡುದು. ಅಲ್ಲ, ನಂಗೆ ಒಂದು ಅರ್ಥ ಆಗ್ಲಿಲ್ಲ, ಅದು ಎತ್ತದಿದ್ರೆ ಹೋಗುದಿಲ್ವಾ? ಎಲ್ಲಾರ ಫ್ಯಾಮಿಲಿ ಸಹ ಒಂದು ಮ್ಯಾಜಿಕ್ ಮಾಡುವ ಅಂಕಲ್ ಇರ್ತಾರೆ. ಇವರು ಹೇಗೆ ಅಂತ ಹೇಳಿದ್ರೆ, ಇವರಿಗೆ ಊಸು ಬರ್ಲಿಕ್ಕೆ ಆಗುವಾಗ ಮಕ್ಕಳನ್ನು ಕರೆದು, ಇಲ್ಲಿ ಬಾ ಕೈ ತೋರಿಸಿ, ನಾನು ನಿಂಗೆ ಜಾದು ತೋರಿಸ್ತೇನೆ. ಕೈ ಕೊಡುವಷ್ಟರಲ್ಲಿ ಕುಂಡೆ ಗಿಡ ಡರ್ಕ್ ಅಂತ ಬಿಡುದು. ಇನ್ನು ಕೆಲವರಿದ್ದಾರೆ, ಕಿನ್ನಿ ಬೆರಳಿ ಎಳಿ ನೋಡುವ ಅಂತ ಹೇಳಿ ಚಿಕ್ಕ ಬೆರಳನ್ನು ತೋರಿಸುದು, ಎಳೆಯುವಷ್ಟರಲ್ಲಿ ಡರ್ಕ್ ಅಂತ ಬಿಡುದು. ಇನ್ನು ಕೆಲವರು ಇರ್ತಾರೆ, ಅವರಿಗೆ ಜೋರು ಬಿಡ್ಲಿಕ್ಕಿರುವಾಗ ಕೈ ಅಡ್ಡ ಇಡುದು ಕುಂಡೆಗೆ. ಅಂದ್ರೆ ಇವರ ಮಂಡೆಯಲ್ಲಿ ಅಡ್ಡ ಇಟ್ಟ ತಕ್ಷಣ ಸೌಂಡ್ ಬರುದಿಲ್ಲ ಅಂತ. ಈ ಬೈಕ್ ಇದು ಸೈಲೆನ್ಸರ್ ಹೋಗಿದ್ರೆ ಒಂದು ಸೌಂಡ್ ಬರ್ತದೆ ನೋಡಿ, ಹಾಗೆ ಬರ್ತದೆ ಕುಂಡೆ ಹರ್ಕೊಂಡು. ಇನ್ನು ಕೆಲವು ದೇವಪುತ್ರನವರಿರ್ತಾರೆ, ಇವರು ಹೇಗೆ ಅಂತ ಹೇಳಿದ್ರೆ, ಊಸು ಬಿಡುದು ಮತ್ತೆ ಸೀಲಿಂಗ್ ನೋಡುದು. ಅಂದ್ರೆ ಇವರಿಗೆ ಮೇಲೆ ದೇವರು ಕಾಣ್ತಾರಲ್ಲ, ಕೆಳಗೆ ಗರ್ನಲ್ ಬಿಟ್ಟಿದ್ದಾರೆ, ಮೇಲೆ ದೇವರು ಹುಡುಕು. ಎಲ್ಲ ಪೆಟ್ಟೋನರ್ ಇದನ್ನು ಮಾಡಿರ್ತಾರೆ. ನೀವು ಫಾಲ್ಟ್ ಮಾಡಿ ನಿಮ್ಮ ನಾಯಿಗೆ ದೂರ ಹಾಕುದು. ಎಂತ ನೀನು, ನಿಮ್ಮ ನಾಯಿಗೆ ಏನಾದ್ರೂ ಬಾಯಿ ಬರ್ತಿದ್ರೆ ಗ್ಯಾರಂಟಿ ತಿರುಗಿ ನಿಮ್ಗೆ ಹೇಳ್ತಿತ್ತು, ಬ್ಯಾವರ್ಸಿ ನಿನ್ನ ಕುಂಡೆ ಮಾಡಿದ ಕರ್ಮ ನನ್ನ ತಲೆಗೆ ಕಟ್ತೀಯ ಅಂತ. ಇನ್ನು ಕೆಲವರು ಊಸು ಬಿಡುದು ತಮ್ಮ ಕೈಯಿಂದ ಗಾಳಿಯ ನಾಚೀಚೆ ಓಡಿಸುದು. ಅಂದ್ರೆ ಇದು ಒಲಿಂಪಿಕ್ ಸ್ಪೋರ್ಟ್ಸ್ ಇದ್ದಾಗೆ ಅವರಿಗೆ. ಎಂತ ಲಾಜಿಕ್ ಮಾರೆ. ಇನ್ನು ಕೆಲವರು ಇನ್ನೋಸೆಂಟ್ ಆಗಿ ಊಸು ಬರುವ ವೇಳೆಗೆ ಎದ್ದುಕೊಂಡು ಹೋಗ್ತಾರೆ, ಅವರ ಜಾಗದಿಂದ ಬೇರೆ ಕಡೆ ತನಕ ವಾಕ್ ಮಾಡಿ ಡಿಸ್ಟೆಂಟ್ಗೆ ಸ್ವಲ್ಪ ಮತ್ತೆ ಹಿಂತಿರುಗಿ ಬರುದು. ಆಗ ನಿಮ್ಗೆ ಎಂದ ಜಾಗ್ತಿ ಅವ್ರು ಪುಕಿ ಬಿಡ್ಲಿಕ್ಕೆ ಹೋದಂತ.
ಯಾವ್ದಾದ್ರು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇರ್ಬೇಕಾದ್ರೆ ಒಬ್ರು ಬಿಟ್ರು ಅಂತ ಅನ್ಕೊಳ್ಳಿ, ಆಗ ನಿಮ್ಮ ಕೊಲೀಗ್ಸ್ ಒಬ್ಬರು ಸಹ ಬಿಟ್ಟು ಕೊಡುದಿಲ್ಲ, ಅಂದ್ರೆ ದಮ್ಮು ಕಟ್ಟಿ ಕೂತ್ಕೊಳ್ತಾರೆ ಬೇಕಿದ್ರೆ, ಮತ್ತು ಮುಖದಲ್ಲಿ ಒಂದು ಚೂರು ಸಹ ಗೊತ್ತಾಗುದಿಲ್ಲ ನಿಮ್ಗೆ ಅವ್ರಿಗೆ ನಾತ ಹೊಡಿತಾ ಉಂಟು ಅಂತ. ಅಂಡ್ ಎಕ್ಸಾಕ್ಟ್ಲಿ ದಿಸ್ ಇಸ್ ಕಾಲ್ಡ್ ಸೋಷಿಯಲ್ ಸಫರಿಂಗ್. ಸಾಕು ಮಾರೆ, ಏರ್ ಫ್ರೆಶ್ನರ್ ತರ ಬಿಹೇವ್ ಮಾಡೋದು ನಿಲ್ಲಿಸಿ. ನಾವೆಲ್ಲ ಆ ಒನ್ ಸರ್ವೈವರ್ ಹೂ ಸರ್ವೈವ್ಸ್ ಒನ್ ಫಾರ್ಟ್ ಅಟ್ ಎ ಟೈಮ್. ಸೊ ಇಟ್ಸ್ ಓಕೆ ಬ್ರೋ, ಫಾರ್ಟ್ ಇಟ್ ಔಟ್ ಲೌಡ್.